ಸಂಜೆ ಆಗಿದೆ, ನಾವು ವಾಕಿಂಗ್ ಬಂದಿದ್ದೇವೆ. ಭಾರ್ಗವನ ಒತ್ತಾಯಕ್ಕೆ ಇವತ್ತು ಬಂದದ್ದು ವಾಕಿಂಗ್. ಇಲ್ಲಿ ನೋಡಿ, ಅಲ್ಲಿ ಸೂರ್ಯ. ಹಾ ಹೌದು, ಸೂರ್ಯ ದೇವ ಇವತ್ತು ಪ್ರಕಾಶಮಾನವಾಗಿದ್ದಾನೆ. ಇಲ್ಲದಿದ್ರೆ ಭಾರಿ ಮೋಡ ಮುಸುಕಿದ ವಾತಾವರಣ ಇರ್ತಿತ್ತು. ಇವತ್ತು ನಾನು ನಿಮಗೆ ಒಂದು ಹಣ್ಣನ್ನು ಪರಿಚಯಿಸ್ತೇನೆ. ಸುಮಾರು ಜನಕ್ಕೆ ಇದು ಗೊತ್ತಿರಬಹುದು ಅಲ್ಲ, ಗೊತ್ತುಂಟು. ಹಳ್ಳಿಯ ಪ್ರದೇಶದಲ್ಲಿರುವವರಿಗೆಲ್ಲ ಈ ಹಣ್ಣು ಗೊತ್ತೇ ಉಂಟು. ಹಾಗೆ ನಮ್ಮ ಬಾಲ್ಯಕಾಲದಲ್ಲಿ ಇದು ನಮ್ಮ ಅಚ್ಚುಮೆಚ್ಚಿನ ಹಣ್ಣು. ಭಾರಿ ಸಣ್ಣ ಹಣ್ಣು, ಹೊಟ್ಟೆ ತುಂಬುವ ಹಣ್ಣೇನಲ್ಲ, ಆದರೆ ನಾಲಿಗೆಗೆ ರುಚಿ ಕೊಡುವ ಹಣ್ಣು. ಯಾವ ಹಣ್ಣು ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಕಾಯಿ ಕಾಣ್ತಾ ಇರ್ಬೋದಲ್ಲ ನಿಮಗೆ, ಗೊತ್ತಾಯ್ತಾ? ಈ ಕಾಯಿ ಕಾಣುವಾಗಲೇ ಎಂಥ ಹಣ್ಣು ಆಗಿರ್ಬೋದು ಅಂತೇಳಿ ಗೊತ್ತಾಗ್ಲಿಲ್ವಾ? ಹೇಳ್ತೇನೆ. ಸರಳಿ ಹಣ್ಣು ಅಂತ ಹೇಳುದಾಯ್ತಾ ಇದರ ಒಳಗೆ ಹಳದಿ ಬಣ್ಣದ ಹಣ್ಣು ಇರ್ತದೆ. ಇಲ್ಲೆಲ್ಲ ಅದರ ಸಿಪ್ಪೆ ಬಿಡಿಸಿ ಒಳಗಿಂದ ಹಣ್ಣು ಕಾಣ್ತಾ ಉಂಟು ನೋಡಿ. ಈ ಥರ ಹಳದಿ ಇರ್ತದೆ. ಕೆಲವು ಸರಳಿ ಹಣ್ಣು ಕಹಿ ಇರ್ತದೆ, ಕೆಲವು ಸರಳಿ ಹಣ್ಣು ಸಿಹಿ ಇರ್ತದೆ, ಇನ್ನು ಕೆಲವು ಸರಳಿ ಹಣ್ಣು ಹುಳಿ ಮಿಶ್ರಿತ ಚೊಗರು ಇರ್ತದೆ ಆಯಿತಾ. ಇದು ಯಾವ ಥರ ಉಂಟು ಅಂತ ನಾವು ರುಚಿ ನೋಡುವ. ನನ್ನ ಮಕ್ಕಳು ಇದನ್ನು ಫಸ್ಟ್ ಟೈಮ್ ತಿನ್ನೋದು. ನಾನು ನನ್ನ ಬಾಲ್ಯಕಾಲದಲ್ಲಿ ಇದನ್ನು ಸುಮಾರು ಸಲ ತಿಂದಿದ್ದೇನೆ. ನಾವು ಮಾವಿನ ಹಣ್ಣೆಲ್ಲ ತಿಂದು ವಾಕಿಂಗಿಗೆ ಹೊರಟದ್ದು ಇವತ್ತು. ಹಾಗಾಗಿ ಮಕ್ಕಳ ಬಟ್ಟೆಯಲ್ಲಿ ಎಲ್ಲ ಅಲ್ಲಲ್ಲಿ ಮಾವಿನ ಹಣ್ಣಿನ ಕಲೆ ನಿಮಗೆ ಕಾಣ್ತಾ ಇರ್ಬೋದು. ಸರಳಿ ಹಣ್ಣು ತಿನ್ನಿ, ಬಿತ್ತು ತುಪ್ಪಕ್ಕೂ ಬಿತ್ತು ತಿಮ್ಮಲಿಲ್ಲ. ಹೆಂಗಿದ್ದು ರುಚಿ? ಸೂಪರ. ಆದರೆ ಅವನಿಗೆ ಇನ್ನೊಂದು ಕೊಡ್ತೇನೆ, ಅವನಿಗೆ ಮೆಚ್ಚಲಿಕ್ಕಿಲ್ಲ. ಬೇಕಾ? ಮೆಚ್ಚಿತಾ? ತಿನ್ನು. ಬೇಕಾ ನಿನಗೆ? ಕೊಡ್ತೆ. ಈಗ ತಿಂದ್ರಿ ಅಲ್ಲ ನೀವು, ಹೇಗಿತ್ತು ಈ ಹಣ್ಣು? ಹುಳಿ ಚೊಗುರಿತ್ತು. ಹೌದಾ? ತುಂಬ ಇಷ್ಟ ಆಯಿತು, ಸ್ವಲ್ಪ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು, ಆದರೆ ಅವನಿಗೆ ಇನ್ನು ಬೇಡ ಅಂತ ಅಲ್ಲ. ನೋಡಿ, ಇಲ್ಲೆಲ್ಲ ತುಂಬ ಸರಳಿ ಹಣ್ಣು ಉಂಟಾಯ್ತಾ, ಎಲ್ಲ ಒಡೆದಿದೆ. ಅಲ್ಲೆಲ್ಲಿ ನಿಮಗೆ ಕಾಣ್ತಾ ಇರಬಹುದು. ಇದೊಂದು ಸ್ವಲ್ಪ ಹುಳಿ ಚೊಗರು ಉಂಟು, ಮಕ್ಕಳಿಗೂ ಹಿಡಿಸಿತು. ಹಾಗೆ ನೀವೆಲ್ಲ ತಿಂದಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹೇಳಿ. ಸರಳಿ ಹಣ್ಣು.